ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧ ಪರಿಣಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇಲೆ. ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ನೆಲೆಸಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ವಾಸಿಸಿರಿ, ಪರಿಶುದ್ಧಾತ್ಮರೇ ನಮಗೆ ಸತ್ಯದ ಮಾರ್ಗವನ್ನು ನಮಗೆ ತೋರಿಸಿರಿ, ಸತ್ಯದ ವಾಕ್ಯಗಳನ್ನು ನಮಗೆ ತಿಳಿಸಿಕೊಡು ಸ್ವಾಮಿ. ಸತ್ಯವನ್ನು ಅರಿತುಕೊಳ್ಳಲು ಬೇಕಾದಂತಹ ಜ್ಞಾನವನ್ನು, ವಿವೇಕವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ನನ್ನ ಜೀವನದ, ನನ್ನ ಈಗಿನ ಪ್ರೆಸೆಂಟ್ ಜೀವನದ ಸನ್ನಿವೇಶದ ಈಗಿನ ಪ್ರೆಸೆಂಟ್ ಅಂದರೆ ಈಗ ನಾನು ಏನು ಯಾವ ಪರಿಸ್ಥಿತಿಲಿದ್ದೀನಿ, ಅದಕ್ಕೆ ಮುಖ್ಯವಾದ ಕಾರಣ ಏನು ಎಂಬುದನ್ನು ನಾನು ಧ್ಯಾನಿಸ್ತಾ ಇರಬೇಕಾದ್ರೆ, ಅಂದರೆ ಮುಖ್ಯವಾಗಿ ಈಗ ನಾನು ಯಾವ ಪರಿಸ್ಥಿತಿಲಿದ್ದೀನಿ, ಕಷ್ಟದಲ್ಲಿದ್ದೀನಾ, ದುಃಖದಲ್ಲಿದ್ದೀನಾ, ಆಶೀರ್ವಾದದಲ್ಲಿದ್ದೀನಾ, ಅಥವಾ ಶಾಪದಲ್ಲಿದ್ದೀನಾ, ಅಥವಾ ರೋಗದಲ್ಲಿದ್ದೀನಾ, ಬಾಧೆಯಲ್ಲಿದ್ದೀನಾ, ಅದಕ್ಕೆ ಎರಡು ವಿಧವಾದ ಕಾರಣಗಳುಂಟು. ಎರಡು ವಿಧವಾದ ಕಾರಣಗಳು. ಒಂದು, ನಾನು ಮಾಡಿಕೊಂಡಿರುವ ಶಾಪ, ನಾನು ಪಡೆದುಕೊಂಡಿರುವಂಥ ಶಾಪ, ಅಥವಾ ನಾನು ಮಾಡಿರುವಂಥ ಪಾಪಗಳು, ಅದು ನನ್ನನ್ನು ಆಳ್ವಿಕೆ ಮಾಡುತ್ತೆ, ಅದು ನನ್ನನ್ನು ಬಾಧಿಸುತ್ತೆ, ಅದು ನನ್ನ ಜೀವನಕ್ಕೆ ನನ್ನ ಮತ್ತೆ ದೇವರ ಮಧ್ಯದಲ್ಲಿರುವಂತಹ ಆ ಒಂದು ಬಾಂಧವ್ಯಕ್ಕೆ ಅಡ್ಡಿಯಾಗಿ ನಿಂತ್ಕೊಳ್ಳುತ್ತೆ, ಅಡ್ಡಗೋಡೆಯಾಗಿ ನಿಂತ್ಕೊಳ್ಳುತ್ತೆ. ಅದೆಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಯೆಶಾಯ ಪ್ರವಾದಿಯ ಗ್ರಂಥ 59ನೇ ಅಧ್ಯಾಯ ವಾಕ್ಯ 1ರಲ್ಲಿ ಹೇಳ್ತಾರೆ, ನಿನ್ನನ್ನು ರಕ್ಷಿಸಲಾಗದಷ್ಟು ಮೋಟುಗೈ ನನ್ನದಲ್ಲ. ಕೈ ನಂದು ಮೋಟುಗೈಯಲ್ಲ, ನನ್ನ ಕಿವುಡಲ್ಲ, ಬದಲಾಗಿ ನೀನು ಮಾಡಿದ, ನೋಡಿ, ನಿಮ್ಮ ಅಪರಾಧಗಳು ನಿಮ್ಮನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿವೆ, ಅವು ನಿಮಗೆ ಕಿವಿಗೊಡದಂತೆ ನಿಮ್ಮ ಪಾಪಗಳೇ ಅವನ್ನು ವಿಮುಖರನ್ನಾಗಿ ಮಾಡಿದೆ. ಪ್ರೈಸ್ ದಿ ಲಾರ್ಡ್. ನಾನು ಮಾಡಿದ ಪಾಪಗಳು ನನ್ನನ್ನು ಆಕ್ರಮಿಸಿಕೊಂಡು ಆಳ್ವಿಕೆ ಮಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎರಡನೇದಾಗಿ, ನಮ್ಮ ಪಿತೃಗಳು ಮಾಡಿದ ಪಾಪಗಳು, ಪ್ರೈಸ್ ದಿ ಲಾರ್ಡ್, ನಮ್ಮ ಪಿತೃಗಳು ಮಾಡಿದ ಆ ಪಾಪಗಳು ನನ್ನನ್ನು ಆಳ್ವಿಕೆ ಮಾಡ್ತಾ ಇದೆ, ನನ್ನನ್ನು ಆಳ್ವಿಕೆ ಮಾಡ್ತಾ ಇದೆ. ಅದು ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ಒಂದು ವಾಕ್ಯ ಓದೋಣ. ಓಕೆ, ಇಲ್ಲಿ ಹೆಡ್ಡಿಂಗ್ ಬರ್ಕೊಳ್ಳೋಣ, ಆಳ್ವಿಕೆ, ಪಾಪದ ಆಳ್ವಿಕೆ, ಪಾಪದ ಆಳ್ವಿಕೆ. ಪ್ರೈಸ್ ದಿ ಲಾರ್ಡ್. ಪಾಪದ ಆಳ್ವಿಕೆ. ನಾವು ಅನ್ಕೊಳ್ತೀವಿ, ಇವಾಗ ಏನೋ ನಾವು ಜೀವಿಸ್ಬಿಡೋಣ, ಹೊರಟ್ಬಿಡೋಣ, ಅಂದರೆ ನಾವು ಇಷ್ಟ ಬಂದಾಗೆ ಜೀವಿಸ್ಬಿಟ್ಟು ಹೇಗೋ ಜೀವನನ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ನಾವು ಮರಣ ಹೊಂದ್ಬಿಡೋಣ, ಅದರಲ್ಲೇನು ತಪ್ಪಿದೆ ಅಂತ ನಾವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೊಂದು ವಾಕ್ಯವನ್ನು ನಾವು ನೋಡ್ತಾ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ ವಾಕ್ಯ 5. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ದ್ವೇಷಿಸುವವನನ್ನ, ಅಲ್ಲಿ ಹೇಳ್ತಾರೆ ನೋಡಿ, ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ನನ್ನನ್ನು ದ್ವೇಷಿಸುವವನನ್ನು ದಂಡಿಸುತ್ತೇನೆ,
ಅವರ ದೋಷ ಫಲವನ್ನ ಅವರ ಮಕ್ಕಳ ಮೇಲೆ 3-4 ಇದು ಬರೆದಿಟ್ಕೊಳ್ಳಿ. ನಾನು ನಿಮಗೆ ಒಂದು ವಿವರಣೆ ಕೊಡ್ತೀನಿ. ನನಗೆ ಎಷ್ಟು ತಲೆಮಾರು? 3 ಹಾಗೂ 4 ತಲೆಮಾರು. ಮೂರು ಹಾಗೂ 4 ತಲೆಮಾರು. 3-4 ತಲೆಮಾರುಗಳವರೆಗೆ ನಾನೇನ್ ಮಾಡ್ತೀನಿ? ಅವರ ತಲೆಮಾರವರಿಗೆ ಶಾಪ ದೋಷ ಫಲವನ್ನ ಅವರ ಮಕ್ಕಳ ಮೇಲೆ 3-4 ತಲೆಮಾರವರೆಗೆ ಬರಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಯುವಕನಿದ್ದ. ಅವನಿಗೆ ಮದುವೆ ಆಯಿತು. ಆ ಯುವಕ ಮದುವೆ ಆದಮೇಲೆ, ಓಕೆ, ಇಲ್ಲಿ ನಾವು ಬರ್ಕೊಳ್ತಾ ಹೋಗೋಣ. ಇದನ್ನ ಹಾಗೆ ಬರೆದು ತಿಳಿಸ್ಕೊಡ್ತೀನಿ ನನಗೆ, ಹಾಗೆ ತಿಳ್ಕೊಳ್ಳಿ. ನೋಡಿ, ಈಗ ಬರ್ದಿದ್ದೀನಿ. ಈಗ ಒಬ್ಬ ಯುವಕ, ಮೊದಲನೇ ವ್ಯಕ್ತಿ, ಪಾಯಿಂಟ್ ನಂಬರ್ 1. ಈ ಯುವಕ, ಇವನಿಗೆ ಮದುವೆ ಆಯಿತು. ಮದುವೆ ಆಗಿ ಸ್ವಲ್ಪ ದಿನದಲ್ಲಿ ಅವರ ಒಂದು ಜೀವನದಲ್ಲಿ, ಅಂದರೆ ಅವರ ಒಂದು ಕುಟುಂಬ ಜೀವನದಲ್ಲಿ ಬಿರುಕು ಮೂಡಿತು. ಹೆಂಡತಿ ಆತನನ್ನು ಬಿಟ್ಟು ಹೋದ್ಲು. ಅದಾದ ಮೇಲೆ ಈತನ ತಂದೆ ತಂದೆಯ ಜೀವನವನ್ನು ನಾವು ಸ್ವಲ್ಪ ಆಳವಾಗಿ ನೋಡ್ತಾ ಹೋದಾಗ, ಇವರ ಕುಟುಂಬದಲ್ಲೂ ಕೂಡ ಜೀವನದಲ್ಲಿ, ಅಂದರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತು. ಗಂಡ ಹೆಂಡತಿ ಬೇರ್ಪಟ್ಟರು. ಕೊನೆಗೆ ಅವರ ಮರಣವೂ ಆಗೋಯ್ತು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡ್ತಾ ಹೋದ್ರೆ, ಇವರ ತಂದೆ ವ್ಯಕ್ತಿ 3, ಅಂದ್ರೆ ಈ ವ್ಯಕ್ತಿಗೆ ತಾತ, ಈ ವ್ಯಕ್ತಿಗೆ ಅಪ್ಪ. ಮೊದಲನೇ ವ್ಯಕ್ತಿಗೆ, ಆ ಯುವಕನಿಗೆ ತಾತ. ಎರಡನೇ ವ್ಯಕ್ತಿಗೆ, ಅಂದ್ರೆ ಈ ಹುಡುಗನ ತಂದೆಗೆ ಅವರು ತಂದೆ. ಈ ವ್ಯಕ್ತಿಯನ್ನು ನೋಡ್ಬೇಕಾದ್ರೆ ಈತನ ದಾಂಪತ್ಯ ಜೀವನದಲ್ಲೂ ಬಿರುಕು ಬಿಡುತ್ತು. ಅವರು ಮೊದಲನೆಯ ಹೆಂಡತಿ ಮರಣ ಹೊಂದುತ್ತಾರೆ. ಅದಾದ್ಮೇಲೆ ಅವರು ಎರಡನೇ ಮದುವೆ ಆಗ್ತಾರೆ. ಇದಕ್ಕೆಲ್ಲ ಇನ್ನೊಂದು ಕಾರಣ. ನಾಲ್ಕನೆಯ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ಯುವಕನ ತಂದೆ, ಯುವಕನ ತಾತ, ಯುವಕನ 4 ತಲೆಮಾರಿನ ತಾತ, ಅಂದ್ರೆ ಮುತ್ತಾತ ಅಂತ ಹೇಳ್ತಾರೆ. ಮುತ್ತಾತ ಅವರು. ವಾಕ್ಯ ಎಷ್ಟು ಸ್ಪಷ್ಟವಾಗಿ ನೆರವೇರುತ್ತೆ. ಯೇಸು ಸ್ವಾಮಿ ಹೇಳುವಂತ ಒಂದೊಂದು ವಾಕ್ಯಗಳು ಎಷ್ಟು ಸ್ಪಷ್ಟವಾಗಿ ನೆರವೇರುತ್ತೆ ಅಂತ ಹೇಳಿದ್ರೆ, ಇವರ ಜೀವನ, ಯುವಕನ ಜೀವನ ನಾಶ ಆಯಿತು. ಆತನ ತಂದೆ, ಆ ಯುವಕನ ತಂದೆಯ ಜೀವನ ನಾಶ ಆಯಿತು. ತಾತನ ಜೀವನ ಕೂಡ ನಾಶ ಆಯಿತು. ಅದಾದ್ಮೇಲೆ ಅವರ ಅಪ್ಪ. ಹೇಗೆ ಇದು ಎಲ್ಲ ಒಂದೇ ತರ ಇದೆಯಲ್ಲ, ಒಂದೇ ತರ ಇದೆ ಅಂತ ನಾವು ನೋಡ್ತಾ ಅದನ್ನ ಸ್ವಲ್ಪ ಧ್ಯಾನ ಮಾಡಬೇಕಾದ್ರೆ, ಈ ವ್ಯಕ್ತಿ ಇದಾರಲ್ಲ, 4ನೇ ವ್ಯಕ್ತಿ ಅಂದ್ರೆ ಮುತ್ತಾತ, ಈ ವ್ಯಕ್ತಿ ತುಂಬಾ ತುಂಬಾ ಡೇಂಜರ್ ವ್ಯಕ್ತಿ, ಮಂತ್ರವಾದಿ, ತುಂಬಾ ಮಂತ್ರವಾದಿ. ಈ ವ್ಯಕ್ತಿ ಸತ್ಯ ದೇವರನ್ನ ಆರಾಧಿಸುವುದನ್ನು ಬಿಟ್ಟು ಆ ಕಾಲದಲ್ಲಿ ಆ ವ್ಯಕ್ತಿ ತಾನು ಜೀವಿಸಿದ ಜೀವನ ಹೆಂಗಿತ್ತು ಅಂತ ಹೇಳಿದ್ರೆ, ಯಾರಾದರೂ ಆ ವ್ಯಕ್ತಿಗೆ ಅಪೋಸ್ ಮಾಡಿದ್ರೆ, ಅಂದ್ರೆ ಆ ವ್ಯಕ್ತಿಗೆ ಯಾರಾದರೂ ಬೈಯೋದಿರ್ಲಿ, ಆ ವ್ಯಕ್ತಿಗೆ ಏನಾದರೂ ವಿರುದ್ಧವಾಗಿ ಮಾತನಾಡಿದಾಗ, ಆ ವ್ಯಕ್ತಿ ಕೆಲವು ದುಷ್ಟ ಆತ್ಮಗಳನ್ನು ಬಳಸಿ ಕೆಲವು ಕುಟುಂಬಗಳನ್ನು ನಾಶ ಮಾಡ್ತಾ ಇದ್ರಂತೆ. ಪ್ರೈಸ್ ದಿ ಲಾರ್ಡ್. ಕೆಲವು ಪ್ರಾಣಿಗಳನ್ನ, ಈಗ ನಾಯಿ ಕೂಡ ಬೊಗಳೋ ಹಾಗಿಲ್ಲ ಆತನ ಮುಂದೆ, ಆತ ಏನೋ ಒಂದು ದುಷ್ಟ ಆತ್ಮದ ಕರೆದು ಅದೇನೋ ಬಂಧಿಸಿದ್ರೆ ಆ ನಾಯಿ 24 ಗಂಟೆಗಳು ಎಲ್ಲಿ ನಿಂತಿರುತ್ತೋ
ಹೇಗೆ ನಿಂತಿರುತ್ತೋ ಹಾಗೆ ನಿಂತಿರ್ತಾ ಇತ್ತಂತೆ. ಇದೆಲ್ಲ ಕಣ್ಣಾರೆ ಕಂಡಂತವರು ತಿಳಿಸಿದಂತ ಒಂದು ಸಂಗತಿ. ಪ್ರೈಸ್ ದಿ ಲಾರ್ಡ್. ಅವರು ಮಾಡಿದ ದುಷ್ಟ ಕಾರ್ಯಗಳು, ವಾಕ್ಯ ಹೇಳ್ತಾ ಇದೆ, ಅವರು ಮಾಡಿದ ದುಷ್ಟ ಕಾರ್ಯಗಳು, ಅವರ ದೋಷ ಫಲಗಳು ಅವ್ರಿಗೆ, ಅಂದ್ರೆ ಈ ವ್ಯಕ್ತಿಗೆ ಏನಿರ್ಬೋದು ಅಂತ ಹೇಳಿದ್ರೆ, ನಾನು ಚೆನ್ನಾಗಿರ್ಬೇಕು, ನಾನು ರಾಯಲ್ ಆಗಿರ್ಬೇಕು, ಎಲ್ಲರೂ ನನ್ನನ್ನು ಗೌರವಿಸ್ಬೇಕು, ಅದಾದ್ಮೇಲೆ ಎಲ್ಲರೂ ನನಗೇನು ಮಾಡಬೇಕು, ಎಲ್ಲ ತಲೆಬಾಗಬೇಕು, ಅಥವಾ ದುಡ್ಡು ಮಾಡೋ ವಿಚಾರದಲ್ಲಿ ಇರ್ಬೋದು, ಅಥವಾ ಏನೋ ದೊಡ್ಡದಾಗಿ ಮನೆ ಊರಲ್ಲಿ ಒಳ್ಳೆ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಳ್ಳಬೇಕು ಅನ್ನೋ ಒಂದು ಭಾವನೆ ಇರ್ಬೋದು, ಇಲ್ಲ ಅಂತಲ್ಲ. ಈ ವ್ಯಕ್ತಿ ಮಾಡಿದ ದೋಷ ಫಲ ನಂತರ ಎಲ್ಲಿ ಬಂತು ಅಂದ್ರೆ ಈತನ ಮಗನ ಮೇಲೆ ಬಂತು. ಈ 4ನೇ ವ್ಯಕ್ತಿ ಇರುವಂತ ಆ ಒಂದು ದೋಷ ಫಲ 3ನೇ ವ್ಯಕ್ತಿಗೆ ಬಂತು. 3ನೇ ವ್ಯಕ್ತಿಗೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಇದೆ. ನೀನು ಬೇರೆಯವರ ಜೀವನ ಹಾಳು ಮಾಡದೆ ನೀನು ಎಷ್ಟು ಕುಟುಂಬಗಳನ್ನ ಹಾಳು ಮಾಡಿದ್ರೂ ಗೊತ್ತಿಲ್ಲ ಆ ವ್ಯಕ್ತಿ, ಆದ್ರೆ ತನ್ನ ಮಗನ ಜೀವನದಲ್ಲಿ, ಅಂದ್ರೆ ಆ ಮಗನ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಡ್ತು. ಸಮಾಧಾನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಾದ ಮೇಲೆ ಈ ವ್ಯಕ್ತಿ ಮೊದಲನೇ ಹೆಂಡತಿ ಮದುವೆ ಆದಾಗ ಮೊದಲನೇ ಹೆಂಡತಿ ಮರಣ ಹೊಂದುತ್ತಾರೆ. ಅಕಾಲ ಏನೋ ಒಂದು ಕೆಲವು ರೋಗಗಳಿಗೆ ಒಳಪಟ್ಟು ಅವರು ಮರಣ ಹೊಂದುತ್ತಾರೆ. ಮರಣ ಹೊಂದಿದ ಮೇಲೆ 2ನೆಯ ಮದುವೆ ಕೂಡ ಆತನಿಗೆ ಮಾಡ್ತಾರೆ. ಅದಾದ್ಮೇಲೆ ಓಕೆ, 2ನೇ ಮದುವೆ ಏನಾದ್ರು ಸಮಾಧಾನ ಇದೆಯಾ ಅಂತ ನೋಡಿದ್ರೆ ಅದು ಕೂಡ ಸಮಾಧಾನ ಇರಲಿಲ್ಲ. ಅದು ಕೂಡ ವೇದನೆಯ ಜೀವನ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಓಕೆ, ಈ ವ್ಯಕ್ತಿ 3ನೇ ವ್ಯಕ್ತಿ ಆಯ್ತು. ಈ ಮಗ, ಯಾರ ಮಗ? 4ನೇ ವ್ಯಕ್ತಿಯ ಮಗನ ಮಗ ಯಾರು? 2ನೇ ವ್ಯಕ್ತಿ. ಅವರ ಜೀವನದಲ್ಲೂ ಕೂಡ ಅವರು ಕೂಡ ಮದುವೆ ಆಯಿತು. ಮದುವೆ ಆದ್ಮೇಲೆ ದಂಪತಿಗಳು ಬೇರ್ಪಟ್ಟರು. ಕೌಟುಂಬಿಕ ಜೀವನ ಅಲ್ಲೋಲ ಕಲ್ಲೋಲ ಆಗೋಯ್ತು. ಇಬ್ಬರಿಗೂ ಜೀವನ ಇಲ್ಲ, ಗಂಡ ಹೆಂಡತಿಗೆ ಇಬ್ಬರಿಗೂ ಜೀವನ ಇಲ್ಲ. ಪ್ರೈಸ್ ದಿ ಲಾರ್ಡ್. 1 ತಲೆಮಾರು, 2 ತಲೆಮಾರುಗಳ ತನಕ ಆ ದೋಷ ಫಲ ಪ್ರವೇಶ ಆಗೋಯ್ತು. ದೋಷ ಫಲ. ವಾಕ್ಯ ಸ್ಪಷ್ಟವಾಗಿದೆ. ನೀನು ಪರರಿಗೆ ಏನ್ ಕೊಡ್ತೀಯೋ, ಲೂಕನು ಬರೆದ ಶುಭ ಸಂದೇಶ, ಬೇಕಾದ್ರೆ ಬರ್ಕೊಳ್ಳಿ ಆ ವಾಕ್ಯ. ಸಂತ ಲೂಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. 6ನೇ ಅಧ್ಯಾಯ ವಾಕ್ಯ 38ರಲ್ಲಿ ಹೇಳ್ತಾರೆ, ನೀವು ಪರರಿಗೆ ಏನ್ ಕೊಡ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ನಿಮ್ಮ ಮಡಿಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಕೊಡುವರು ಅಂತ ವಾಕ್ಯ ಇದೆ. ನೀನು ಸಂತೋಷ ಕೊಡು, ನಿನಗೆ ಸಂತೋಷ ಸಿಗುತ್ತೆ, ನಿನಗೂ ಸಿಗುತ್ತೆ, ನಿನ್ನ ಕುಟುಂಬಕ್ಕೆ ಸಿಗುತ್ತೆ, ನಿನ್ನ ಸಂತತಿಗೆ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಅದ್ರ ಮೊಮ್ಮಕ್ಕಳು, 1000 ತಲೆಮಾರುಗಳ ತನಕ ನಿನಗೆ ದೇವರು ಕೊಡ್ತಾರೆ. ಕೊಟ್ಟ ಮಾತನ್ನು ದೇವರು ಎಂದಿಗೂ ಮೀರುವವರಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನೆ ಹೇಳಿದ್ರು ದೇವರು, ಇವತ್ತಿಲ್ಲ, ಅದೆಲ್ಲ ಇಲ್ಲ. ಅವ್ರು ಏನ್ ಹೇಳ್ತಾರೋ ಅದೇ ಶಾಶ್ವತವಾದುದು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 18ರಲ್ಲಿ ಹೇಳ್ತಾರೆ, ಭೂಮಿ ಆಕಾಶಗಳು ಉಳಿದಿರೋ ತನಕ ನನ್ನ ಒಂದು ಮಾತು ಕೂಡ, ಒಂದು ಚುಕ್ಕಿಯು ಕೂಡ ಏನಾಗಲ್ಲ, ನಾಶ ಆಗಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ರೀತಿನೇ ಈ ವ್ಯಕ್ತಿ 4ನೇ ವ್ಯಕ್ತಿ ಮಾಡಿದಂತ ದೋಷ ಫಲ 3ನೇ ವ್ಯಕ್ತಿಯ ತನ್ನ ಮಗನನ್ನು ಆಕ್ರಮಿಸ್ಕೊಳ್ತು. ಮಗನ ಜೀವನವನ್ನೇ ನಾಶ ಮಾಡಿ ಹಾಕ್ತು. ಆ ವ್ಯಕ್ತಿ ಏನಾದ್ರೂ ಸೈತಾನನಿಗೆ ಒಳಪಟ್ಟು ಸೈತನ ಕಾರ್ಯಗಳನ್ನ ಮಾಡದೆ ಹೋಗಿದ್ದಿದ್ರೆ, ಆ ವ್ಯಕ್ತಿ ಏನಾದ್ರು ಪರಿಶುದ್ಧವಾದ ಜೀವನ ಜೀವಿಸಿ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟು, ಪರವಾಗಿಲ್ಲಪ್ಪ, ನಾನು ಬಡತನದಲ್ಲೇ ಇರ್ತೀನಿ, ನಾನು ಬಡವನಾಗೇ ಇರ್ತೀನಿ, ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ತೀನಿ, 4 ಜನರನ್ನು ನಾನು ಆಶೀರ್ವದಿಸ್ತೀನಿ, 4 ಜನರಿಗೆ ದೇವರ ವಾಕ್ಯ ತಿಳಿಸ್ತೀನಿ, ಅಥವಾ ದೇವರ ಪ್ರೀತಿಯನ್ನು ನಾನು ಹಂಚ್ತೀನಿ ಅಂತ ಏನಾದರೂ ಆ ವ್ಯಕ್ತಿ ಜೀವಿಸಿದ್ದಿದ್ರೆ, ಈ 3ನೇ ವ್ಯಕ್ತಿ ತನ್ನ ಮಗನ ಜೀವನ ಹಾಳಾಗ್ತಾ ಇರಲಿಲ್ಲ. ತನ್ನ ಮಗನ ಜೀವನದಲ್ಲಿ ದೋಷ ಫಲ ಬರ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಾದ ಮೇಲೆ ಈತನ ಮಗ ಅಂದ್ರೆ ಯಾರು? ಮಗನ ಮಗ ಅಂದ್ರೆ ಮೊಮ್ಮಗ, 2ನೇ ತಲೆಮಾರು. ಆ 2ನೇ ತಲೆಮಾರಿನ ಜೀವನ ನೋಡಿದಾಗಲೂ ಕೂಡ ಅವರ ಕೌಟುಂಬಿಕ ಜೀವನವೂ ಹೋಯ್ತು. ಅವರು ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಕುಟುಂಬಗಳು ಬೇರ್ಪಡ್ತು, ಇಬ್ರು ಬೇರೆ ಆದ್ರು, ಇಬ್ರು ಬೇರೆ ಕಡೆ ಹೋದ್ರು. ಏನು ಕೌಟುಂಬಿಕ ಜೀವನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇವರು ಮಾಡಿದಂತ ದೋಷ ಫಲ 2ನೇ ತಲೆಮಾರಿಗೆ ಬಂದು ಬಿತ್ತು. 2ನೇ ತಲೆಮಾರನ್ನು ಕೂಡ ಅದು ಆಕ್ರಮಿಸ್ಕೊಳ್ತು. ನಾವು ಅನ್ಕೊಳ್ತೀವಿ, ಇಲ್ಲ ಅದೆಲ್ಲ ಸುಳ್ಳು, ಅದೆಲ್ಲ ಏನು ಇಲ್ಲ, ಇದೆಲ್ಲ ನಾವು ಕಣ್ಣಾರೆ ಕಂಡಂತ ಒಂದು ದೃಶ್ಯಗಳು, ಇವೆಲ್ಲ ಘಟನೆಗಳು. ಪ್ರೈಸ್ ದಿ ಲಾರ್ಡ್. ನಾವು ಕಣ್ಣಾರೆ ಕಂಡಂಥದ್ದು.
ಕಣ್ಣಾರೆ ಕಂಡಂಥದ್ದು. ಕೆಲವು ಅದೇ ನಾನು ಹೇಳಿದ್ನಲ್ಲ, ನಾವು ಈ ಪರಿಸ್ಥಿತಿಲಿ ಏನಿರ್ತೀವೋ, ಈಗ ಯಾವ ಪರಿಸ್ಥಿತಿಲಿ ನಾವಿದ್ದೀವೋ, ಅದು ಒಂದು ನಾವು ಈಗ ಮಾಡಿಕೊಂಡಿರುವಂಥ ಪಾಪಗಳು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಿತೃಗಳು ಮಾಡಿರುವಂಥ ಪಾಪಗಳು. ದೋಷಫಲ ಎಲ್ಲೂ ಹೋಗಲ್ಲ, ದೋಷಫಲ ಎಲ್ಲೂ ಹೋಗಲ್ಲ. ಅದು ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ, ಅದು ನಮಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾ ಇರುತ್ತೆ. ನಮಗೆ ಕೊಡದೆ ಹೋದ್ರೆ ನಾವು ಮಾಡಿದ ಕೆಲವು ಪಾಪಗಳು, ನಾವೊಂದು ಕುಟುಂಬವನ್ನು ನಾಶ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ದೇವರು ನಮ್ಮ ಕುಟುಂಬವನ್ನು, ನಮ್ಮ ಸಂತತಿಯ ಕುಟುಂಬವನ್ನು ಅವರು ನಾಶ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಒಬ್ಬರಿಗೆ ಮೋಸ ಮಾಡೋದು ಅಂತ ಹೇಳಿದ್ರೆ ನಮ್ಮ ಸಂತತಿಯನ್ನು ದೇವರು ಮೋಸ ಮಾಡ್ತಾರೆ. ವಾಕ್ಯ ಹೇಳುತ್ತೆ, ಕೊಟ್ಟ ಮಾತನ್ನು ದೇವರು ಎಂದಿಗೂ ಮೀರುವವರಲ್ಲ. ಕೊಟ್ಟ ಮಾತನ್ನು ಎಂದಿಗೂ ಮೀರುವವರಲ್ಲ. 1 ಕೊರಿಂಥಿಯಲ್ಲಿ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆ ವಾಕ್ಯ ಓದೋಣ. 1 ಕೊರಿಂಥಿ 10ನೇ ಅಧ್ಯಾಯ ವಾಕ್ಯ 13ರಲ್ಲಿ ಹೇಳ್ತಾರೆ. ಅಲ್ಲಿ ವಾಕ್ಯ ಹೇಳ್ತಾರೆ, ಎರಡನೇ ವಾಕ್ಯವನ್ನು ನಾವು ನೋಡೋಣ. 10ನೇ ಅಧ್ಯಾಯ ವಾಕ್ಯ 13. ಮಾನವರಿಂದ ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ, ದೇವರು ಕೊಟ್ಟ ಮಾತನ್ನು ತಪ್ಪಲಾರರು. ದೇವರು ಕೊಟ್ಟ ಮಾತನ್ನು ಎಂದಿಗೂ ಅವರು ತಪ್ಪೋದಿಲ್ಲ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 5ರಲ್ಲಿ ಹೇಳಿದ್ರು, ನಿನ್ನ ದೋಷ ಫಲವನ್ನು 3-4 ತಲೆಮಾರುಗಳವರೆಗೆ ನಾನು ಬರಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ 2 ತಲೆಮಾರು ಬಂದಾಯ್ತು. 2 ತಲೆಮಾರು ಬಂದಾಯ್ತು. ಸರಿ, ಇಲ್ಲಿಗೆ ನಿಂತೋಯ್ತಾ? ದೋಷ ಫಲ ಇಲ್ಲಿಗೆ ನಿಂತೋಯ್ತಾ ಅಂತ ಹೇಳಿದ್ರೆ ಇಲ್ಲ, ನಿಂತೋಗಿಲ್ಲ. ಅದು 3ನೇ ತಲೆಮಾರಿಗೆ ಬಂದಾಯ್ತು. 3ನೇ ತಲೆಮಾರು ಕೂಡ ಹಂಗೆ ಆಯ್ತು. 3ನೇ ತಲೆಮಾರು ಕೂಡ ಕುಟುಂಬ ಬೇರ್ಪಡ್ತು. ಪ್ರೈಸ್ ದಿ ಲಾರ್ಡ್. ಈ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ, ಈ ವ್ಯಕ್ತಿ ಜೀವಿಸಿದ ಜೀವನಕ್ಕೆ 3-4 ತಲೆಮಾರುಗಳ ಕಾಲ. ಅದಕ್ಕೆ ಹೇಳೋದು, ನೀವು ನಿಮ್ಮ ಮಕ್ಕಳು ಆಶೀರ್ವಾದವಾಗಿ ಇರಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳು ಆಶೀರ್ವಾದದ ಜೀವನ ಜೀವಿಸಬೇಕು. ಪಾಪದಲ್ಲಿದ್ದಂಥ ಲೋಕವನ್ನು ರಕ್ಷಿಸಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಯಿತು. ಪಾಪಮಯ ಜೀವನ ಜೀವಿಸುತ್ತಿದ್ದಂತಹ ಜನರನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಒಂದು ಮನುಷ್ಯನಾಗಿ ಮನುಷ್ಯ ರೂಪ ತಾಳಿ ಈ ಲೋಕಕ್ಕೆ ಬರಬೇಕಾಯಿತು. ಬರಬೇಕಾದ್ರೆ ಅವರು ಪರಿಶುದ್ಧತೆಯ ಸ್ಥಳವನ್ನು ಹುಡುಕ್ತಾರೆ, ಪರಿಶುದ್ಧತೆಯ ವ್ಯಕ್ತಿಯನ್ನು ಹುಡುಕ್ತಾ ಇದ್ರು. ಆ ಪರಿಶುದ್ಧತೆಯನ್ನು ತುಂಬಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರ ಅವರ ತಂದೆ ತಾಯಿಗಳು ಜೋಕಿಮ್ ಮತ್ತು ಅನ್ನಮ್ಮ. ಅವ್ರ ಬಗ್ಗೆ ಸ್ವಲ್ಪ ಧ್ಯಾನಿಸುವಾಗ, ಜೋಕಿಮ್ ಮತ್ತು ಅನ್ನಮ್ಮರ ಜೀವನವನ್ನು ಧ್ಯಾನಿಸುವಾಗ, ಅನ್ನಮ್ಮ ಮತ್ತು ಜೋಕಿಮ್ಮರು ಅವರು ಕೂಡ ತುಂಬ ಪರಿಶುದ್ಧವಾದ ಜೀವನ ಜೀವಿಸಿದಂಥ ವ್ಯಕ್ತಿಗಳು. ದೇವರಲ್ಲಿ ವಿಶ್ವಾಸವಿಟ್ಟು ಜೀವಿಸಿದವರು, ದೇವರನ್ನು ನಂಬಿ ಜೀವಿಸಿದಂಥವರು. ಪ್ರೈಸ್ ದಿ ಲಾರ್ಡ್. ಅವರಿಗೆ ಮದುವೆಯಾಗಿ ಸರಿಸುಮಾರು 20 ವರ್ಷಗಳ ನಂತರ, 20 ವರ್ಷಗಳಾದ್ಮೇಲೆ ಮಾತೆ ಮರಿಯಮ್ಮನವರು ಜನಿಸ್ತಾರೆ. ಅಂದರೆ 20 ವರ್ಷಗಳ ಕಾಲ ಅವರು ದೇವರೊಂದಿಗೆ ಅನ್ಯೋನ್ಯವಾಗಿದ್ದರು. ಇದು ತುಂಬ ಮುಖ್ಯವಾದಂಥ ಒಂದು ವಿಷಯ. ದೇವರೊಂದಿಗೆ ಅನ್ಯೋನ್ಯವಾಗಿದ್ದರು. ದೇವರ ವಾಗ್ದಾನಗಳನ್ನು ಅವರು ನಂಬಿ ಜೀವಿಸ್ತಾ ಇದ್ರು. ದೇವರು ಕೊಟ್ಟ ಮಾತನ್ನು ಅವರು ಎಂದಿಗೂ ಮೀರಿದವರೇ ಅಲ್ಲ. ನೋಡಿ, ತಂದೆ ತಾಯಿಗಳು ದೇವರ ಮಾತನ್ನು ಎಂದಿಗೂ ಮೀರಲಿಲ್ಲ, ಮಾತೆ ಮರಿಯಮ್ಮನವರು ಕೂಡ ಮೀರಲಿಲ್ಲ. ಬೇಕಾದ್ರೆ ವಾಕ್ಯ ಓದ್ ನೋಡಿ. ವಾಕ್ಯ ಲೂಕನ ಬರೆದ ಶುಭ ಸಂದೇಶ, ಸಂತ ಲೂಕನ ಬರೆದ ಶುಭ ಸಂದೇಶ, ಅಲ್ಲೊಂದು ವಾಕ್ಯ ಇದೆ ನೋಡಿ, ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ಆ ವಾಕ್ಯ ಹೇಳುತ್ತೆ, 2ನೇ ಅಧ್ಯಾಯ 39ನೇ ವಾಕ್ಯ. 2ನೇ ಅಧ್ಯಾಯ 39ನೇ ವಾಕ್ಯ. ಅಲ್ಲಿ ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಯಳು ಗಲಿಲಾಯ ಪ್ರಾಂತ್ಯದಲ್ಲಿದ್ದ ತಮ್ಮ ಸ್ವಗ್ರಾಮವಾದ ನಜರೇತಿಗೆ ಹಿಂತಿರುಗಿಸಿದರು. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲ ವಿಧಿಗಳನ್ನ ಮಾತೆ ಮರಿಯಮ್ಮನವರು ಹಾಗೂ ಜೋಸೆಫರು ನೆರವೇರಿಸಿದ್ರು ಅಂತ ಬೈಬಲ್ ಇದೆ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಮಾತೆ ಮರಿಯಮ್ಮನವರು ಅಷ್ಟು ಪರಿಶುದ್ಧರಾಗಲಿಕ್ಕೆ ಕಾರಣ ಪ್ರಭು ಯೇಸುವೇ ಪರಲೋಕದಿಂದ ಇಳಿದು ತನ್ನ ಗರ್ಭದಲ್ಲಿ ಅವರು ಬಂದು ವಾಸಿಸಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಧರ್ಮಶಾಸ್ತ್ರನ ಬದಿಗಿಟ್ಟಿದ್ದೀವಿ. ಮನುಷ್ಯರು ಏನೋ ಹೇಳ್ತಾ ಇದ್ದಾರೆ, ಅದನ್ನ ನಾವು ಅವ್ರನ್ನ ನಂಬಿ ನಾವು ಜೀವಿಸ್ತಾ ಇದ್ದೀವಿ. ಅವ್ರನ್ನ ನಂಬಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಬೈಬಲ್ ಹೇಳುತ್ತೆ ಯೆಶಾಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ ವಾಕ್ಯ 22ರಲ್ಲಿ ಹೇಳುತ್ತೆ. ಆ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ನರಮಾನವರಲ್ಲಿ ಇಡದಿರು ಭರವಸೆಯನ್ನ ಯಾವ ಗಣನೆಗೆ ಬಂದಾನು ಅವನು ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿ.
ಅಲ್ಪ ಪ್ರಾಣಿ. ಮನುಷ್ಯ ಹೇಳೋದನ್ನು ನಾವು ನಂಬ್ತಾ ಇದ್ದೀವಿ. ಮಾತೆ ಮರಿಯಮ್ಮನವರು ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರು, ವಿಧಿವಿಧಾನಗಳನ್ನು ಅದು ನೆರವೇರಿಸಿದ್ರು. ಸಂತ ಜೋಸೆಫರು ಕೂಡ, ಮಾತೆ ಮರಿಯಮ್ಮನವರು ಕೂಡ ನೆರವೇರಿಸಿದ್ರು. ಆದರೆ ನಾವು ನೆರವೇರಿಸಕ್ಕಾಗ್ತಲ್ಲ. ಕಾರಣ ಇಷ್ಟೇ, ನಾವು ಅನುಸರಿಸ್ತಾ ಇರೋದು ಸತ್ಯ ದೇವರನ್ನು ಅಲ್ಲ. ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅವ್ರಿಗೆ ತಿಳಿಸ್ಕೊಟ್ರು, ಓಕೆ, ಅದನ್ನ ನಂಬಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಈ ವ್ಯಕ್ತಿ ಈಗ ನೋಡಿ, ಈ ವ್ಯಕ್ತಿ ಮಾಡಿದ ಪಾಪ, 4ನೇ ವ್ಯಕ್ತಿ ಮಾಡಿದ ಪಾಪ, ಅದು 3-4 ತಲೆಮಾರುಗಳು ಬರುತ್ತೆ ಅಂತ ಬೈಬಲ್ ಹೇಳ್ತಾ ಇದೆ. ಆದರೆ ಈ ವ್ಯಕ್ತಿ ಏನಾದರೂ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಿದ್ರೆ, ಈ ವ್ಯಕ್ತಿ ಏನಾದರೂ ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಅವನು ಜೀವಿಸಿದ್ದೇ ಆಗಿದ್ರೆ, ಇಲ್ಲಿ ಆ ಒಂದು ಈತ ಮಾಡಿದ ಪಾಪ ಇಲ್ಲಿ ಏನಾಗ್ತಾ ಇತ್ತು, ಬ್ರೇಕ್ ಆಗ್ತಾ ಇತ್ತು, ಇಲ್ಲಿ ಗೋಡೆ ಆಗಿ ನಿಂತ್ಕೊಳ್ತಾ ಇತ್ತು. ಸತ್ಯವನ್ನು ಅರಿತುಕೊಂಡ ಮೇಲೆ ಈ ಪಾಪ ಇಲ್ಲಿ ಏನಾಗ್ತಾ ಇತ್ತು, ತಲೆಮಾರುಗಳ ತನಕ ಹೋಗ್ತಾ ಇರಲಿಲ್ಲ, ಇಲ್ಲಿ ಬ್ಲಾಕ್ ಆಗ್ತಾ ಇತ್ತು. ಇದು ಸೈತಾನನ ಆ ಒಂದು ಏನ್ ಹೇಳ್ತಾರೆ, ಆಳ್ವಿಕೆ, ಪಾಪದ ಆಳ್ವಿಕೆ ಇಲ್ಲಿ ಕಟ್ಟಾಗ್ತಾ ಇತ್ತು. ಆಗ ಈ 3 ತಲೆಮಾರು ಮತ್ತೆ ಇವನ ಮಗ, ಈತನ ಮಗ, ಇಲ್ಲಿಂದ ಆಶೀರ್ವಾದ ಪ್ರಾರಂಭ ಆಗ್ತಾ ಇತ್ತು. ಈತ ಸತ್ಯ ಅರಿತುಕೊಂಡಿದ್ದಿದ್ರೆ, ಸತ್ಯ ಅರಿತು ಅವನು ಸತ್ಯವನ್ನು ಅರಿತುಕೊಂಡು ಆ ಸತ್ಯ ಹೇಳುವುದನ್ನು ನಂಬಿ ಅವನು ಜೀವಿಸಬೇಕಾಗಿತ್ತು. ಆಗಿದ್ದಾಗ ಮಾತ್ರ ಇಲ್ಲಿ ಆಶೀರ್ವಾದ. ಇಲ್ಲಿ ನೋಡಿ, ಈತ ಮಾಡಿದ ಶಾಪ, ಈತ ತಿಳಿದು ಮಾಡೋದು ತಿಳಿದೇ ಮಾಡೋದು ಅದು ಗೊತ್ತಿಲ್ಲ. ಆದರೆ ಈತ ಮಾಡಿದ ಶಾಪ ಇಲ್ಲಿ ಬ್ರೇಕ್ ಆಗಬೇಕು ಅಂತ ಹೇಳಿದ್ರೆ, ಆ ಶಾಪ ಅಂದ್ರೆ ಆ ಒಂದು ಬಂಧನ ಅಲ್ಲೇ ಬ್ರೇಕ್ ಆಗಬೇಕು ಅಂತ ಹೇಳಿದ್ರೆ, ಈ ವ್ಯಕ್ತಿ ಸತ್ಯ ತಿಳ್ಕೊಳ್ಬೇಕು. ಈ ವ್ಯಕ್ತಿ ಸತ್ಯ ತಿಳ್ಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿದ್ರೆ ಅಲ್ಲಿಂದ ಆಶೀರ್ವಾದ ಪ್ರಾರಂಭ ಆಗುತ್ತೆ. ಮಗ, ಮಕ್ಕಳು, ಮೊಮ್ಮಕ್ಕಳು, ಆ ಥರ ಆಶೀರ್ವಾದ ಪ್ರಾರಂಭ ಆಗುತ್ತೆ. ಇಲ್ಲ, ಈ ವ್ಯಕ್ತಿನೂ ಸತ್ಯ ಅರ್ಥಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಶಾಪ ಕಂಟಿನ್ಯೂ ಆಗುತ್ತೆ, ಇಲ್ಲಿ ಮುಂದುವರಿಯುತ್ತೆ, ಶಾಪ ಮುಂದುವರಿಯುತ್ತೆ. ಇಲ್ಲ, ಇಲ್ಲಿ 2ನೇ ತಲೆಮಾರು, ಓಕೆ, 2, 3, 4 ಅವರೇನು ಸತ್ಯ ಅವ್ರು ಅರ್ಥಕೊಳ್ಳೇ ಇಲ್ಲ, ಹಾಗೆ ಜೀವಿಸ್ಬಿಟ್ರು. ಇಲ್ಲಿ ಶಾಪ ಏನಾಯ್ತು, ಕಂಟಿನ್ಯೂ ಆಗೋಯ್ತು, ಮುಂದುವರಿತಾ ಬಂತು. 4ನೇ ವ್ಯಕ್ತಿ ಮಾಡಿದಂಥ ಶಾಪ 3ನೇ ವ್ಯಕ್ತಿಯ ಮೇಲೆ ಆಳ್ವಿಕೆ ಮಾಡಿತು. ಓಕೆ, 2ನೇ ವ್ಯಕ್ತಿ ಏನ್ ಮಾಡಿದ್ರು, ಆಗ ಅವರು ಯೇಸುವನ್ನು ಅರ್ಥಕೊಂಡ್ರು. ಸತ್ಯ ಅಂದ್ರೆ ಯೇಸುವನ್ನು ಅರ್ಥಕೊಂಡ್ರು. ಯೇಸುವನ್ನು ಅರ್ಥಕೊಂಡಾಗ ಅಲ್ಲೇನಾಯ್ತು, ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಈ 2ನೇ ವ್ಯಕ್ತಿ ಆದ್ಮೇಲೆ ಅಲ್ಲಿಂದ 1ನೇ ವ್ಯಕ್ತಿ, ಮಗ, ಮೊಮ್ಮಗ, 3-4 ತಲೆಮಾರು ಆಶೀರ್ವಾದ. ಯೇಸುವನ್ನು ಅರ್ಥಕೊಂಡಾಗ ಈ ವ್ಯಕ್ತಿನೂ ಕೂಡ ಆಶೀರ್ವಾದ ಹೊಂದ್ಕೊಳ್ತಾನೆ. ಪಾಪದಿಂದ ಏನಾಗುತ್ತೆ, ಪಾಪ ಅವನನ್ನು ಬಿಟ್ಟು ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಕ್ಷಮೆ ನೀಡುವಂತಹ ಅಧಿಕಾರವನ್ನ ಸರ್ವೇಶ್ವರ ಸ್ವಾಮಿ ಯಾರು ಕೊಟ್ಟಿದ್ದಾರೆ, ಪುತ್ರನಿಗೆ ಕೊಟ್ಟಿದ್ದಾರೆ. ವಾಕ್ಯ ಓದಿಬೇಕಾದ್ರೆ ಸಂತ ಯೋಹಾನರು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ ನೋಡಿ. 5ನೇ ಅಧ್ಯಾಯ ವಾಕ್ಯ 23. ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ, ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ. 5ನೇ ಅಧ್ಯಾಯ ವಾಕ್ಯ 22 ಯೋಹಾನ 22. ಈ 2ನೇ ವ್ಯಕ್ತಿ ಸತ್ಯವನ್ನು ಅರಿತುಕೊಂಡ್ರೆ ಸತ್ಯವನ್ನು ಅರಿತುಕೊಂಡ ಮೇಲೆ ಏನ್ ಮಾಡ್ಬೇಕು, ಅವನು ಪ್ರಭು ಯೇಸು ಕ್ರಿಸ್ತ ಏನು ಹೇಳಿದಾರೋ ಅದರಂತೆ ಜೀವಿಸಬೇಕು. ಅವನು ಮನುಷ್ಯರಿಂದ ಅವನು ಬೇರ್ಪಡಬೇಕು, ಅಂದ್ರೆ ಲೋಕದ ಆಚಾರ ವಿಚಾರಗಳಿಂದ ಅವನು ಬೇರ್ಪಟ್ಟು ಸತ್ಯದ ಮಾರ್ಗದಲ್ಲಿ ಅವನು ಜೀವಿಸಿ ಪ್ರಭುವನ್ನ ಗೌರವಿಸಿ ಪ್ರಭು ಏನು ಹೇಳ್ತಾರೋ ಅದರಂತೆ ಅವನು ಜೀವಿಸ್ತಾ ಹೋದ್ರೆ ಅವನು ಖಂಡಿತವಾಗ್ಲೂ ಇಲ್ಲಿ ಶಾಪ ಬ್ರೇಕ್ ಆಗುತ್ತೆ, ನಂತರ ಅಲ್ಲಿಂದ ಆಶೀರ್ವಾದ ಪ್ರಾರಂಭ ಆಗುತ್ತೆ. ಇಲ್ಲ, 2ನೇ ವ್ಯಕ್ತಿನೂ
ಅರ್ತ್ಕೊಳ್ಳಿಲ್ಲ. ಯಾಕಂದ್ರೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಅಪ್ಪ ಹಾಕಿದ ಆಲದ ಮರ, ಅಪ್ಪ ಏನ್ ಮಾಡ್ತಾನೋ ಅದು ಮಕ್ಕಳು ಮಾಡ್ತಾರೆ. ಕೆಲವು ಟೈಮಲ್ಲಿ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಅದೇ ಎರಡನೇ ವ್ಯಕ್ತಿ ಅರ್ತ್ಕೊಳ್ಳಿಲ್ಲ, ಮೂರನೇ ವ್ಯಕ್ತಿ ಅರ್ತ್ಕೊಳ್ಳಿಲ್ಲ, ನಾಲ್ಕನೇ ವ್ಯಕ್ತಿ ಅರ್ತ್ಕೊಳ್ಳಿಲ್ಲ, 2 ತಲೆಮಾರು ಬಂದ್ಬಿಡ್ತು. 3ನೇ ತಲೆಮಾರಲ್ಲಿ ಈ ವ್ಯಕ್ತಿ ಇದ್ದಾನೆ. ಈಗ 3ನೇ ತಲೆಮಾರಲ್ಲಿ ಯುವಕ ಇದ್ದಾನೆ. ಈ ಯುವಕ ಏನಾದರೂ ಸತ್ಯವನ್ನು ಅರಿತುಕೊಂಡು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡು ಸ್ತುತಿ ಮಾಡೋದು, ಆರಾಧನೆ ಮಾಡೋದು, ಯೇಸು ಸ್ವಾಮಿ ಏನು ಹೇಳಿದಾರೋ ಅದರಂತೆ ಜೀವಿಸಲಿಕ್ಕೆ ಅವನು ಪ್ರಯತ್ನಿಸಿದೆ. ಆದರೆ ಯೇಸುವನ್ನು ಅಂಗೀಕಾರ ಮಾಡಿಕೊಂಡ್ರೆ ಇಲ್ಲಿಂದ ಮತ್ತೆ ಆಶೀರ್ವಾದ, 3-4 ತಲೆಮಾರುಗಳವರೆಗೆ ಆಶೀರ್ವಾದ. ಇಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಮತ್ತೆ ಶಾಪ ಮುಂದುವರಿಯುತ್ತೆ. ಓಕೆ, 4 ತಲೆಮಾರಿಲ್ಲ ಆಯ್ತು ನೋಡಿ, 3 ತಲೆಮಾರಿಲ್ಲ ಆಯ್ತು. 1, 2, 3 ತಲೆಮಾರು ಆಯ್ತು. ಓಕೆ, ಇದಾಯ್ತು. ಈ ವ್ಯಕ್ತಿ ಮಾಡಿದ ಏನ್ ಹೇಳ್ತಾರೆ ದೋಷ ಫಲ 3 ತಲೆಮಾರು ಬಂತು. ಅದಾದ್ಮೇಲೆ ಈ ವ್ಯಕ್ತಿ ಬದಲಾಗ್ಲಿಲ್ಲ, ಏನು ಬದಲಾಗ್ಲಿಲ್ಲ. ಈ ವ್ಯಕ್ತಿನು ಪಾಪದ ಜೀವನ ಜೀವಿಸ್ತಾ ಇದ್ದಾನೆ. ಜೀವಿಸ್ಬೇಕಾದ್ರೆ ಇಲ್ಲಿಂದ ಲೆಕ್ಕ ಹಾಕೊಳ್ಳಿ. ಇಲ್ಲಿಂದ ಮತ್ತೆ 1, 2, 3 ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ನೀವು ಎಲ್ಲಿ ತನಕ ಬದಲಾಗೋದಿಲ್ವೋ, ಎಲ್ಲಿ ತನಕ ನೀವು ಸತ್ಯವನ್ನು ಅರಿತುಕೊಳ್ಳೋದಿಲ್ವೋ, ಎಲ್ಲಿ ತನಕ ಸತ್ಯದ ಮಾರ್ಗಕ್ಕೆ ನೀವು ಬರೋದಿಲ್ವೋ, ಅಲ್ಲಿಯ ತನಕ ಶಾಪದ ಅಂದ್ರೆ ಪಾಪದ ಆಳ್ವಿಕೆ ಇದ್ದೇ ಇರುತ್ತೆ. ಆದರೆ ಈ ವ್ಯಕ್ತಿ ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಮಾನಸಾಂತರಗೊಳ್ಳಬೇಕು. ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಸತ್ಯವನ್ನು ಅರಿತುಕೊಳ್ಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು, ಸತ್ಯ ದೇವರನ್ನು ಅರಿತುಕೊಳ್ಬೇಕು, ಸತ್ಯ ದೇವರನ್ನೇ ಅವನು ಆರಾಧಿಸಬೇಕು. ಲೋಕದ ವ್ಯಕ್ತಿಗಳು ಹೇಳುವ ದೇವರನ್ನು ಅವನು ಆರಾಧಿಸುವಂತಿಲ್ಲ. ಹಾಗಿದ್ರೆ ಮಾತ್ರ ಇಲ್ಲಿ ಪಾಪದ ಆಳ್ವಿಕೆ ಕಟ್ಟಾಗುತ್ತೆ, ಅಲ್ಲಿಂದ ಆಶೀರ್ವಾದ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಅದೇ ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ನಾನು ಯಾವ ಪರಿಸ್ಥಿತಿಲಿದ್ದೀನೋ, ಅಥವಾ ನೀವು ಯಾವ ಪರಿಸ್ಥಿತಿಲಿದ್ದೀರೋ, ಅಥವಾ ನಿಮ್ಮ ಮಕ್ಕಳು ಯಾವ ಪರಿಸ್ಥಿತಿಲಿದ್ದೀರೋ, ಪ್ರೈಸ್ ದಿ ಲಾರ್ಡ್, ಅದಕ್ಕೆಲ್ಲ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಒಂದು ನೀವು ಮಾಡಿದ ಪಾಪಗಳು ನಿಮ್ಮ ಮಕ್ಕಳನ್ನ ಬಾಧಿಸ್ತಾ ಇರುತ್ತೆ, ಅಥವಾ ನಿಮ್ಮ ಪೂರ್ವಜರು 3-4 ತಲೆಮಾರುಗಳ ಹಿಂದೆ ಮಾಡಿದಂತಹ ಪಾಪಗಳು ಅಥವಾ ಒತ್ತುಕೊಂಡಂತಹ ಶಾಪಗಳು ನಿಮ್ಮನ್ನು, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಸಂತತಿಯನ್ನ ಬಾಧಿಸ್ತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಇದನ್ನ ಹೇಗೆ ನಾವು ಅದನ್ನ ಕಟ್ ಮಾಡಬೇಕು ಅಂದ್ರೆ, ಬ್ರೇಕ್ ಮಾಡಬೇಕು, ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿದ್ರೆ, ನಾನು ಸುಮಾರು ಒಂದು 3-4 ಕ್ಲಾಸ್ಗಳ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೆ, ಪ್ರಾರ್ಥಿಸುವಾಗ ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥಿಸ್ರಿ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥಿಸ್ಬೇಕಾಗಿರೋದು ಇದಕ್ಕೋಸ್ಕರನೇ. ಸುಮ್ಮನೆ ಕುತ್ಕೊಂಡು ಏನೇನೋ ಪ್ರಾರ್ಥಿಸೋದಲ್ಲ, ನೀವು ಪ್ರಾರ್ಥಿಸಬೇಕಾಗಿರೋದು ಇದಕ್ಕೋಸ್ಕರನೇ. ಏನು ಆ ಥರ ಪ್ರಾರ್ಥನೆ ಅಂತ ಹೇಳಿದ್ರೆ, ನಿಮ್ಮ ಪ್ರಾರ್ಥನೆ ಹೀಗಿರಬೇಕು: ಅಪ್ಪ ತಂದೆಯೇ, 4 ತಲೆಮಾರು ಹಿಂದೆ ನಮ್ಮ ಪೂರ್ವಜರು ಮಾಡಿದ ಒಂದೊಂದು ಪಾಪಗಳಿಗಾಗಿ ನಾವು ಕ್ಷಮೆ ಯಾಚಿಸುತ್ತೇವೆ, ಅವರನ್ನು ಮನ್ನಿಸಿರಿ. ಅವರು ಮಾಡಿದ ತಿಳಿದೋ ತಿಳಿಯದೆ ಮಾಡಿದ್ದಾರೆ, ಆ ಪಾಪಗಳಿಗಾಗಿ ಯೇಸುವೆ ನಾವು ಅಂಗಲಾಹಿಸ್ತಾ ಇದ್ದೀವಿ, ಬೇಡ್ತಾ ಇದ್ದೀವಿ. ಅಪ್ಪ ನಮಗೆ ಕರುಣೆ ತೋರಿರಿ, ದಯೆ ತೋರಿರಿ ಅಂತ ನೀವು ಇಲ್ಲಿ 4ನೇ ತಲೆಮಾರಿಗೆ ನೀವು ಪ್ರಾರ್ಥಿಸಬೇಕು. 4ನೇ ತಲೆಮಾರಿಗೆ. ಪ್ರೈಸ್ ದಿ ಲಾರ್ಡ್. ಯೋಬ ಪ್ರಾರ್ಥಿಸ್ತಾ ಇದ್ರು. ನೋಡೋಣ, ವಾಕ್ಯ ನೋಡೋಣ. ಯೋಬನ ಗ್ರಂಥದಲ್ಲಿ ನೋಡಿ, ಯೋಬನ ಗ್ರಂಥದಲ್ಲಿ ಯೋಬ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಅವರು ಬಲಿ ಕೊಡ್ತಾ ಇರುವಂತ ವಾಕ್ಯ ಇದೆ ನೋಡಿ. ಯೋಬನ ಗ್ರಂಥ 1ನೇ ಅಧ್ಯಾಯ, ವಾಕ್ಯ 4 ಹಾಗೂ 5. 4 ಹಾಗೂ 5 ವಾಕ್ಯ ತಗೊಳ್ಳಿ. ಯೋಬನ ಗ್ರಂಥ 1ನೇ ಅಧ್ಯಾಯ, ವಾಕ್ಯ 4 ಹಾಗೂ 5. ಆತನ ಗಂಡು ಮಕ್ಕಳು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ಏರ್ಪಡಿಸುತ್ತಿದ್ದರು. ತಮ್ಮ 3 ತಂಗಿಯರನ್ನು ಆ ಭೋಜನಕ್ಕೆ ಆಹ್ವಾನಿಸುತ್ತಿದ್ದರು. ಔತಣದ ಸರದಿ ತೀರಿದ ಬಳಿಕ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ಮನದಲ್ಲೇ ದೇವರನ್ನು ದೂಷಿಸಿರಬಹುದೆಂದುಕೊಂಡು ಅವರನ್ನು ಕರೆಸಿ ಶುದ್ಧೀಕರಣ ಮಾಡಿಸುತ್ತಿದ್ದನು. ಬೆಳಗ್ಗೆ ಎದ್ದು ಅವರೊಬ್ಬೊಬ್ಬರಿಗಾಗಿ ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದನು. ಇದು ಯೋಬನ ದೈನಂದಿನ ವಾಡಿಕೆಯಾಗಿತ್ತು. ನಮ್ಮ ದೈನಂದಿನ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದ್ರೆ, ಅಪ್ಪ ನಮ್ಮ ಪೂರ್ವಜರು
ಏನು ಪಾಪ ಮಾಡಿದ್ರೆ ಗೊತ್ತಿಲ್ಲ, ಆ ಪಾಪ ನಮ್ಮನ್ನು ಬಾಧಿಸ್ತಾ ಇದೆ, ನಮ್ಮ ಮಕ್ಕಳನ್ನು ಕಾಡ್ತಾ ಇದೆ, ಅವ್ರು ಹೊತ್ತುಕೊಂಡಂಥ ಶಾಪ ನಮ್ಮ ಮೇಲೆ ಇದೆ, ಅವರು ಮಾಡಿದಂಥ ಶಾಪ ನಿಮಗೆ ಕೋಪವಾಗಿ ಮಾರ್ಪಟ್ಟಿದೆ ಅಂತೇಳಿ ಆ ಒಂದು 4ನೇ ತಲೆಮಾರು, 3ನೇ ತಲೆಮಾರು, 2ನೇ ತಲೆಮಾರು ಅದಕ್ಕೋಸ್ಕರ ಆ ಶಾಪದ ನಿವಾರಣೆಗಾಗಿ ಅಥವಾ ಪಾಪದ ರದ್ದುಪಡಿಸೋದಕ್ಕೋಸ್ಕರ ನಾವು ಪ್ರತಿದಿನ ಅಂಗಲಾಚಿ ಪ್ರಾರ್ಥಿಸ್ಬೇಕು. ಒಂದು ಟೈಮ್ ಪ್ರಾರ್ಥಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಎಂದಿಗೂ ಸಿಗಲ್ಲ. ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು, ಯಾಕೆ ಅಂತ ಹೇಳಿದ್ರೆ, ಯಾಕೆ ಒಂದು ಸರಿ ಪ್ರಾರ್ಥಿಸಿದ ತಕ್ಷಣ ಸಿಗೋದಿಲ್ಲ, ಅಂದ್ರೆ ಆ ಪ್ರಾರ್ಥನೆ ನೆರವೇರೋದಿಲ್ಲ ಅಂತ ಹೇಳಿದ್ರೆ, ಕೆಲವು ಬಾರಿ ನೆರವೇರುತ್ತೆ. ಕಾರಣ ಏನಂತ ಹೇಳಿದ್ರೆ, ಅದು ದೇವರ ಇಚ್ಛೆ ಅಂತ ಇರುತ್ತೆ. ನಮ್ಮ ಪ್ರಾರ್ಥನೆ ಯಾವಾಗಲೂ ಅಷ್ಟೇ, ನಮ್ಮ ಸ್ವಾರ್ಥದ ಪ್ರಾರ್ಥನೆಗಳು ನಮ್ದಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದೇ ಥರನೇ ತೋಬಿತ ನೋಡಿ, ತೋಬಿತ ತನ್ನ ಮಗನಿಗೆ ಅರಿವನ್ನು ಮೂಡಿಸ್ತಾರೆ. ತೋಬಿತನ ಗ್ರಂಥದಲ್ಲಿ ನಾವು ನೋಡಬೇಕಾದ್ರೆ, ತೋಬಿತನ ಗ್ರಂಥ ತಗೊಳ್ಳಿ. ಆ ತೋಬಿತನ ಗ್ರಂಥದಲ್ಲಿ ತೋಬಿತ ಹೇಳ್ತಾರೆ, ತನ್ನ ಮಗನಿಗೆ ಹೇಳ್ತಾರೆ, 3-4 ತಲೆಮಾರುಗಳು ನೋಡಿ. ಅಲ್ಲಿ 4ನೇ ಅಧ್ಯಾಯ, ತೋಬಿತನ ಗ್ರಂಥ 4ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ಮಗನೇ, ನಿನ್ನ ಜೀವಮಾನ ಕಾಲದಲ್ಲಿ ಸರ್ವೇಶ್ವರನಿಗೆ ಪ್ರಾಮಾಣಿಕನಾಗಿ ನಡೆ. ಪಾಪ ಮಾಡುವುದಕ್ಕಾಗಲಿ ಅವರ ಆಜ್ಞೆಗಳನ್ನು ಮೀರುವುದಕ್ಕಾಗಲಿ ಒಪ್ಪಬೇಡ. ಜೀವಮಾನ ಕಾಲದಲ್ಲೆಲ್ಲ ಸತ್ಕಾರ್ಯಗಳನ್ನು ಮಾಡು, ದುರ್ಮಾರ್ಗದಲ್ಲಿ ಕಾಲಿಡಬೇಡ. ಸತ್ಯವಂತನಾಗಿ ನೀನು ನಡೆದರೆ ಸಜ್ಜನರಿಗೆ ಆಗುವಂತೆ ನೀನು ಎಲ್ಲದರಲ್ಲೂ ಯಶಸ್ವಿ ಆಗುವೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ. ಪ್ರಾಮಾಣಿಕನಾಗಿ ನಡೆ, ದೇವರ ಆಜ್ಞೆಗಳನ್ನು ಮೀರಬೇಡ. ಮೊದಲನೇ ಆಜ್ಞೆ ನಾವು ಮೀರ್ತಾ ಇದೀವಿ, ನಿಜವಾದ ಏಕದೇವರನ್ನು ಆರಾಧಿಸುವಂತ ದೇವರ ಆಜ್ಞೆ. ಆದರೆ ನಾವು ಎಲ್ಲ ಸಂತರುಗಳನ್ನು ದೇವರೆಂದು ನಾವು ಏನು ಮಾಡ್ತೀವಿ, ತುಂಬ ಜನ ಆರಾಧಿಸ್ತಾರೆ. ಅದಕ್ಕೆ ತುಂಬ ಜನ ಆರಾಧಿಸಲ್ಲ, ಗೌರವಿಸ್ತಾರೆ. ಆದರೆ ತುಂಬ ಜನ ಆರಾಧಿಸ್ತಾರೆ. ಅದು ತಪ್ಪು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ನಿಜವಾದ ಏಕದೇವರನ್ನು ನಾವು ಆರಾಧಿಸುವಾಗ ಅದೊಂದು ಆಶೀರ್ವಾದ. ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದ್ರೆ, 3-4 ತಲೆಮಾರುಗಳ ಶಾಪ ಅಲ್ಲಿ ಬ್ರೇಕ್ ಆಗಬೇಕು. ಅದಕ್ಕೋಸ್ಕರ ನಾವು ಪ್ರತಿದಿನ ಪ್ರಾರ್ಥಿಸಬೇಕು. ಯೋಬ ಯಾವ ರೀತಿ ಪ್ರಾರ್ಥಿಸಿದ್ರು, ತನ್ನ ಮಕ್ಕಳು ಮನದಲ್ಲೇ ದೇವರನ್ನು ದೂಷಿಸಿರಬಹುದು, ಮನದಲ್ಲೇ ದೇವರನ್ನ ನಾವು ದೂಷಿಸಿರ್ಬೋದು ಅಂತ ತಿಳ್ಕೊಂಡು ಅವರು ಯಾವ ರೀತಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ರು, ಅದೇ ಥರನೇ ನಾವು ಕೂಡ ನಮ್ಮ ಪಾಪಗಳಿಗಾಗಿ, ಏನಕ್ಕೆ ಈ 3 ತಲೆಮಾರುಗಳ ಪಾಪಕ್ಕಾಗಿ ಪ್ರಾರ್ಥಿಸಬೇಕು. ನಂತರ ಈ ದಿನದಲ್ಲಿ ನಾವು ಮಾಡುತ್ತಿರುವ ಪಾಪಗಳಿಗೆ, ಯಾಕೆಂದರೆ ಈಗ ನಾವು ಮಾಡುತ್ತಿರುವ ಪಾಪಗಳು ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು 3 ತಲೆಮಾರು ಅಥವಾ 4 ತಲೆಮಾರು ಬಾಧಿಸುತ್ತೆ. ಅರಿವಿಲ್ಲದೆ ಮಾಡುವಂಥ ಪಾಪಗಳು, ದೇವಾಲಯದಲ್ಲಿ ನಡೆಯುವಂಥ ಘಟನೆಗಳು. ಬೇಕಾದ್ರೆ ಮುಂದಿನ ಕ್ಲಾಸಲ್ಲಿ ದೇವಾಲಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಇದೆಲ್ಲ ಏನು ಅಂತಂದರೆ, ನಿಜವಾದ ಏಕದೇವರನ್ನು ಆರಾಧಿಸುವ ಮೊದಲನೇ ಆಜ್ಞೆಗೆ ಸಂಬಂಧಪಟ್ಟಂಥ ವಿಷಯಗಳು ಇವೆಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ದೇವಾಲಯದಲ್ಲಿ ನಾವು ಹೇಗಿರಬೇಕು, ದೇವಾಲಯದಲ್ಲಿ ಅಂದರೆ ಯಾವ ರೀತಿ ನಾವು ದೇವರನ್ನು ಆರಾಧಿಸ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ಕ್ರೈಸ್ತ ಜೀವನ ಅನ್ನೋದು ಒಂದು ತೋರ್ಪಡಿಕೆಯ ಜೀವನ ಅಲ್ಲ. ಕ್ರೈಸ್ತ ಜೀವನ ಅಂತ ಹೇಳೋದು ಒಂದು ಜೀವನ ಅಲ್ಲ, ದುಂದೌತಣದ ಜೀವನ ಅಲ್ಲ. ಕ್ರೈಸ್ತ ಜೀವನ ಅನ್ನೋದು ಅಲ್ಲಿ ಆರಾಧಿಸಬೇಕಾದ್ರೆ ಅದು ಪಾಪದಿಂದ ಆರಾಧಿಸಬಾರ್ದು, ದೇವರನ್ನು ಪಾಪದಿಂದ ಆರಾಧಿಸಬಾರ್ದು. ಅಥವಾ ಬೇರೆಯವರಿಗೆ ಪಾಪ ಪ್ರಚೋದನೆ ಮಾಡುವಂಥ ಬಟ್ಟೆಗಳನ್ನು, ಉಡುಪುಗಳನ್ನು ಧರಿಸಿ ಮಾಡಲೇಬಾರ್ದು. ದೇವರ ಕೋಪ ಎಳೆದು ಬರುತ್ತೆ, ನಮ್ಮ ಮಕ್ಕಳನ್ನು ಬಾಧಿಸುತ್ತೆ, ನಮ್ಮನ್ನು ಬಾಧಿಸುತ್ತೆ. ಎಲ್ಲಿ ಆಶೀರ್ವಾದ ಇಲ್ಲವೋ, ಎಲ್ಲಿ ಯಾವ ಕುಟುಂಬದಲ್ಲಿ ಸಮಾಧಾನ ಇಲ್ವೋ, ಯಾವ ಕುಟುಂಬದಲ್ಲಿ ನೆಮ್ಮದಿ ಇಲ್ವೋ, ಆಗ ನೀವು ತಿಳ್ಕೊಳ್ಳಿ ಸೈತಾನಲ್ಲಿ ಆಕ್ರಮಣ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಈ 3 ಪೂರ್ವಜರ ಶಾಪಗಳು ಅಥವಾ ನಾವು ಮಾಡುತ್ತಿರುವ ಪಾಪಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು, ಬಹಳ ಎಚ್ಚರಿಕೆಯ ಜೀವನ ನಾವು ಜೀವಿಸಬೇಕು. ಇವತ್ತು ಬಿಡೋ, ಯಾರೇ ನೋಡ್ಕೊಳ್ತಾರೆ, ಅವರು ಆಸ್ತಿ ಬಳ್ಕೊಳ್ಳೋಣ, ಇವ್ರ ಆಸ್ತಿ ಬಳ್ಕೊಳ್ಳೋಣ, ಅವ್ರದ್ದು ಆಭರಣಗಳು ತೊಗೊಳ್ಳೋಣ, ಇವ್ರದ್ದು ಇದು ಮಾಡೋಣ, ಅವರು ಆ ಮನೆ ನಾಶ ಮಾಡೋಣ, ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಏನಾದರೂ ನಾವು ಮನಸ್ಸಲ್ಲಿ ತಿಳ್ಕೊಂಡು ನಾವು ಬೇರೆ ಕುಟುಂಬವನ್ನು ನಾವು ನಾಶ ಮಾಡಿದ್ದೆ ಆದರೆ ನಮ್ಮ 3 ತಲೆಮಾರುಗಳ ಕುಟುಂಬಗಳು ನಾಶವಾಗಿ ಹೋಗುತ್ತೆ. 3 ತಲೆಮಾರುಗಳ ನಾಶವಾಗುತ್ತೆ. ಆ 3 ತಲೆಮಾರುಗಳಲ್ಲಿ ನಾವು ಕೂಡ ಇರ್ತೀವಿ, ನಾವು ಕೂಡ ನಾಶವಾಗಿ ಹೋಗ್ತೀವಿ.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಬಹಳ ಬಹಳ ಎಚ್ಚರಿಕೆಯ ಜೀವನ ನಾವು ಜೀವಿಸಬೇಕು. ನೋಡಿ, ಧನಿಕ ದೊಂದು ಜೀವನ ಜೀವಿಸ್ತಾ ಪಾತಾಳದಲ್ಲಿ ಯಾತನೆ ಪಟ್ಟ. ಲಾಜರ ಆತನಿಗೆ ಆಧಾರನೇ ಇರಲಿಲ್ಲ, ಆಧಾರನೇ ಇಲ್ಲ, ದೇವರೇ ಅವನಿಗೆ ಆಧಾರವಾಗಿದ್ರು. ಆತ ಅಬ್ರಾಮನ ಪಕ್ಕದಲ್ಲಿ ಕುಳಿತಿದ್ದ. ವ್ಯತ್ಯಾಸ ಇಷ್ಟೇ. ಇದೆಲ್ಲ ವಾಕ್ಯಗಳನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನಿಸ್ಬೇಕು, ಆಲಿಸ್ಬೇಕು, ಅದನ್ನೇ ನಾವು ಅರ್ಥೈಸಿಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಮ್ಮ ಗುರಿ ಒಂದೇ ಒಂದು. ಸಂತ ಪೌಲರು ಹೇಳುವ ಹಾಗೆ ನಮ್ಮ ಗುರಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ಗುರಿ ಇರಬೇಕೇ ಹೊರತು ಲೋಕದಲ್ಲಿ ನಾನು ಶ್ರೀಮಂತನಾಗಬೇಕು ಅನ್ನೋ ಆ ಒಂದು ಗುರಿ ಇರಬಾರದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಮ್ಮ ಆತ್ಮದ ಬಗ್ಗೆ ನಾವು ಪ್ರತಿದಿನ ಚಿಂತಿಸಬೇಕು. ನಮ್ಮ ಮಕ್ಕಳ ಆತ್ಮದ ಬಗ್ಗೆ ಚಿಂತಿಸಬೇಕು. ನಮ್ಮ ಮೊಮ್ಮಕ್ಕಳ ಆತ್ಮದ ಬಗ್ಗೆ ಚಿಂತಿಸಬೇಕು. ನಮ್ಮ ಮೊಮ್ಮಕ್ಕಳ ಆತ್ಮದ ಬಗ್ಗೆ ನಾವು ಚಿಂತಿಸಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಮ್ಮ ಮಕ್ಕಳ ಆತ್ಮವನ್ನು ನಾಶ ಮಾಡಿ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದರೆ ಎಂದಿಗೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನಮ್ಮ ಮೊಮ್ಮಕ್ಕಳ ಯಾಕಂದರೆ ನೋಡಿ, ಇವರು ಮಾಡಿದಂಥ ಒಂದು ದೋಷ ಫಲ ಇವರನ್ನು ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ ಇವರ ಆತ್ಮದ ನಾಶಕ್ಕೆ ಇವರೇ ಕಾರಣರಾಗ್ತಾರೆ. ಹಾಗಾಗಿ ಇವರ ಆತ್ಮವನ್ನು ನಾಶಪಡಿಸಿದಾಗ ತಕ್ಕ ದಂಡನೆ ಇವ್ರಿಗೆ ಸಿಗುತ್ತೆ, ಇಲ್ಲಾಂದರೆ ಇವ್ರಿಗೆ ಸಿಗುತ್ತೆ. ಅಂದರೆ ಒಬ್ಬೊಬ್ಬ ವ್ಯಕ್ತಿಗಳು ಮಾಡುವ ಆಧಾರದ ಮೇಲೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ನೋಡಿ, ಈ ಪ್ರಕಟಣೆ ಪುಸ್ತಕಕ್ಕೆ ಹೋಗೋಣ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ, 22ನೇ ಅಧ್ಯಾಯ ವಾಕ್ಯ 12. ಪ್ರಕಟಣೆ ಇಲ್ಲಿ ಬರ್ಕೊಂಬಿಡಿ, ಒಂದು ವಾಕ್ಯ ಬರ್ಕೊಂಬಿಡಿ. ಪ್ರಕಟಣೆ ಇದೇ ಮುಖ್ಯವಾದದ್ದು. ಪ್ರಕಟಣೆ 22ನೇ ಅಧ್ಯಾಯ ವಾಕ್ಯ 12. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 22 ವರ್ಸಸ್ 12. ಅಲ್ಲಿ ಹೇಳ್ತಾರೆ ನೋಡಿ, ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು, ಈಗೋ ನಾನು ಬೇಗನೆ ಬರುತ್ತೇನೆ. ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲಿದೆ. ಯೇಸು ಸ್ವಾಮಿ ಹೇಳುವಂಥದ್ದು ನನ್ನ ಕೈಯಲ್ಲಿದೆ. ಪ್ರತಿಯೊಬ್ಬರು ಈ ಯಾವ ಸ್ಥಳದಲ್ಲಿ ನಾವಿದ್ದೀವಿ ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ಇದಕ್ಕಿರಬೇಕು. ನಮ್ಮ ಪ್ರಾರ್ಥನೆ ಇದಕ್ಕೋಸ್ಕರ ಇರಬೇಕು. ಈ ಶಾಪಗಳ ನೀಗಿಸುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕೇ ಹೊರತು ಸ್ವಾರ್ಥದ ಪ್ರಾರ್ಥನೆ ಎಂದಿಗೂ ಪ್ರಾರ್ಥಿಸಬೇಕು. ಸ್ವಾರ್ಥದ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಬಿಡಿ. ಸ್ವಾರ್ಥದ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಗಾಗಿ ಸಮಯ ವ್ಯರ್ಥ ಮಾಡಿದ ಮೇಲೆ ವ್ಯರ್ಥ ಆಗೋಯ್ತು, ಅಯ್ಯೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನಾವು ಸಮಯವನ್ನು ವ್ಯರ್ಥ ಮಾಡಿ ನಾವು ಮರಣ ಹೊಂದುದು ಅಂತ ಹೇಳಿದ್ರೆ, ನಾವು ಮಾನಸಾಂತರಗೊಳ್ಳದೆ ಹೋದರೆ, ನಾವು ಮಾನಸಾಂತರಗೊಳ್ಳದೆ ನಾವು ಮರಣ ಹೊಂದಿದೆ ಆದರೆ ನಾವು ನರಕದ ಪಾಲಾಗ್ತೀವಿ. ನಾವು ನರಕದ ಪಾಲಾಗೋದಲ್ಲದೆ ನಮ್ಮ ಮಕ್ಕಳನ್ನು, ನಮ್ಮ ಸಂತತಿಯನ್ನು ಕೂಡ ನರಕದ ಪಾಲಾಗಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ ವಾಕ್ಯ 7ರಲ್ಲಿ ನಾವು ಓದ್ತೀವಿ, ಅಶುದ್ಧವಾದದ್ದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಹಾಗಾಗಿ ಬಹಳ ಗಮನವಾಗಿ ನಾವು ಜೀವಿಸಬೇಕಾಗುತ್ತೆ. ಬಡತನವಾಗಿ ಜೀವಿಸಿ, ಏನು ತೊಂದರೆ ಇಲ್ಲ, ಬಡತನವಾಗಿ ಜೀವಿಸಿ. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಡಬೇಡಿ, ಅನ್ಯಾಯದ ಆಸ್ತಿ ಮಾಡಿಡಬೇಡಿ. ನಿಮ್ಮ ಮಕ್ಕಳಿಗೆ ಅನ್ಯಾಯದ ಆಸ್ತಿ ಮಾಡಿಡಲೇಬೇಡಿ. ನೀವು ಮಾಡಿಡಬೇಕಾಗಿರೋದು ಒಂದೇ ಆಶೀರ್ವಾದ. ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿಡಿ. ನಿಮ್ಮ ಮಕ್ಕಳು ಆಶೀರ್ವಾದದ ಮಕ್ಕಳಾಗಿರಬೇಕು. ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಆಶೀರ್ವಾದದ ಸಂತತಿಯಾಗಿರಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಹಾಗಾಗಿ ಬಹಳ ಎಚ್ಚರಿಕೆಯ ಜೀವನವನ್ನು ನಾವು ಜೀವಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಪ್ರತಿದಿನ ಜ್ಞಾನವನ್ನು ನಾವು ಕಳ್ಕೊಂಡಿದ್ದೀವಿ. ಜ್ಞಾನ ಕಳೆದೋಗಿದೆ. ನಮಗೆ ಜ್ಞಾನ ಇಲ್ಲ. ನಮಗೀಗ ಪ್ರಾರ್ಥಿಸಲಿಕ್ಕೆ ಗೊತ್ತಿಲ್ಲ ಅಂತ ನಮಗೆ ವಾಕ್ಯದಲ್ಲಿ ನಾವು ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 26ರಲ್ಲಿ ನಾವು ಓದ್ತೀವಿ. ಪ್ರಾರ್ಥಿಸಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ನಿಜನೂ ಕೂಡ. ಪ್ರಾರ್ಥಿಸಬೇಕಾಗಿರೋದು ಇದಕ್ಕೆ, ಪ್ರತಿದಿನ ಪ್ರಾರ್ಥಿಸಬೇಕಾಗಿರೋದು ಇದಕ್ಕೆ. ಯೋಬನಂತೆ, ತೋಬೀತನಂತೆ ಪ್ರಾರ್ಥಿಸ್ಬೇಕು. ನಾವು ಪ್ರಾರ್ಥಿಸುತ್ತಿರುವ ವಿಧಾನವೇ ಬೇರೆ ಇದೆ. ಓಕೆ, ಯಾರು ಸರಿ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳ್ಳೋಣ. ಜ್ಞಾನ ಉಳ್ಳವನು ಸರಿ ಮಾಡ್ಕೊಳ್ತಾನೆ, ಅಜ್ಞಾನಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 3, 4, 5 ನಾವು ಓದ್ತೀವಿ, ಯೇಸು ಸ್ವಾಮಿಯ ಬೋಧನೆಯನ್ನು ಮೀರಿ ನಡೆಯುವವನು ಅವನು ಅಹಂಕಾರಿಯಾಗಿರ್ತಾನೆ, ಅವನು ಪರಲೋಕಕ್ಕೆ ಪ್ರವೇಶ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಓಕೆ, ಎಲ್ಲ ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ ತಂದೆಯೇ, ನೀವು ನಮಗೆ ತಿಳಿಸಿಕೊಟ್ಟಂಥ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ನೀವು ನಮ್ಮೊಡನೆ ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ಸತ್ಯದ ವಾಕ್ಯಗಳಿಗಾಗಿ ಸ್ತೋತ್ರ.
ಅಪ್ಪ ಇನ್ನೂ ಆಳವಾಗಿ ಅರಿತುಕೊಳ್ಳಲು ಬೇಕಾದ ಜ್ಞಾನವನ್ನು ವಿವೇಕವನ್ನು ನಮಗೆ ದಯಪಾಲಿಸಿರಿ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳನ್ನು ನಮ್ಮನ್ನು ತುಂಬಿಸಿರಿ. ನಾವು ಕಳೆದುಕೊಂಡಂಥ ಜ್ಞಾನವನ್ನು ವಿವೇಕವನ್ನು ನಮಗೆ ನೀಡಿರಿ ಸ್ವಾಮಿ. ನಿಮ್ಮಲ್ಲಿರುವ ಜ್ಞಾನ ವಿವೇಕವನ್ನು ನಮಗೆ ನೀಡಿರಿ ಅಪ್ಪ. ಇಲ್ಲಿಯ ತನಕ ನಾವು ಮಾಡಿದ ಪ್ರತಿಯೊಂದು ಪಾಪಗಳ ಅರಿಕೆಯನ್ನು ಮಾಡಿಕೊಳ್ಳುವಂತೆ ನಮಗೆ ಶಕ್ತಿಯನ್ನು, ಜ್ಞಾನವನ್ನು, ಬಲವನ್ನು ನೀಡಿರಿ. ಅದೇ ರೀತಿ ನಮ್ಮ ಮಕ್ಕಳು ಮಕ್ಕಳು ಆಶೀರ್ವಾದದ ಮಕ್ಕಳಾಗಿ ಅಪ್ಪನ ಆ ಮಕ್ಕಳು ಆಶೀರ್ವಾದವಾಗಿ ಇರಬೇಕಾದ್ರೆ ನಾವು ಆಶೀರ್ವಾದವಾದ ಜೀವನ ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸಿರಿ ಅಪ್ಪ. ಮಾತೆ ಮರಿಯಮ್ಮನವರಂತೆ ಎಲ್ಲ ಸಂತರುಗಳಂತೆ ನಾವು ಕೂಡ ಪರಿಶುದ್ಧತೆಯ ಜೀವನ ಜೀವಿಸಬೇಕು ಸ್ವಾಮಿ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ನಮಗೆ ನೀಡಿರಿ. ಲೋಕದ ಆಚಾರ ವಿಚಾರಗಳಿಂದ ನಮ್ಮನ್ನು ಬೇರ್ಪಡಿಸಿರಿ. ಲೋಕದ ಶಕ್ತಿಯಿಂದ ನಮ್ಮನ್ನು ಬೇರ್ಪಡಿಸಿರಿ. ಯೇಸುವೇ, ಎಲ್ಲ ಬೇಡಿಕೆಗಳನ್ನು ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಆಮೀನ್, ಆಮೀನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಆದಿಲಿದ್ದಾಗ ಈಗಲೇ ಯಾವಾಗಲೂ ಯುಗಾಂತರಕ್ಕೂ ಆಮೀನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ಪ್ರಭು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಈ ನೋಟ್ಸ್ ಮಾಡ್ಕೊಳ್ಳಿ, ಈ ನೋಟ್ಸ್ನ ಬರ್ಕೊಳ್ಳಿ.